ಇದು ಯಾವ ನಮೂನೆ ನಾವು ಹೊರಟದು ನಿಮ್ಮ ಡ್ಯೂಟಿ ಎಲ್ಲ ಮುಗಿತಲ್ಲ ಖುಷಿ ಓಯ್ ಬಾಬಾ ಸಮಕುಲಿ ನೀವು ಹೇಳ್ತಿರ್ತಾರೆ ನಾವು ನಿನ್ನವಿತಲ್ಲ ಪ್ಲೇ ಮಾಡ್ತಿದ್ದೆ ಪುರ್ಸಾಯ್ತು ನಾನು ಫಿಲ್ಮ್ ನೋಡಲಿಕ್ಕೆ ಬಂದದ್ದು ನನ್ನ ಹತ್ರ ಒಂದು ಫಿಲ್ಮ್ ಇತ್ತು ಗ್ಯಾಲರಿಯಲ್ಲ ನನಗೆ ಒಬ್ಬರು ಸೆಂಡ್ ಮಾಡಿದ್ದು ಫಿಲ್ಮ್ ಹಾಗೆ ಅದನ್ನು ಇಲ್ಲಿ ಟಿ ವಿಯಲ್ಲಿ ಹಾಕಿ ನೋಡಲಿಕ್ಕೆ ಬಂದದ್ದು ಪ್ಲೇ ಮಾಡೋಣ ಮಾಡ್ತದೆ ಬೋಡ್ಸೆ ಬಂದ ನನಗೆ ನನ್ನ ಫ್ರೆಂಡ್ ಒಬ್ಬರು ಒಂದು ಹೊಸ ಮೂವಿ ನನ್ನ ಮೊಬೈಲಿಗೆ ಕಳಿಸಿಕೊಟ್ಟಿದ್ರು. ಹಾಗೆ ನಾನು ಆಲ್ರೆಡಿ ಮೊಬೈಲಲ್ಲಿ ನೋಡಿದ್ದೇನೆ. ಮತ್ತು ನನ್ನದು ಟಿ ವಿಗೆ ಕನೆಕ್ಷನ್ ಆಗೋದಿಲ್ಲ, ಯಾಕೆಂತ ಹೇಳಿದರೆ ನಮ್ಮ ಹಳೆ ಟಿ ವಿ ಅಲ್ವಾ. ಹಾಗೆ ಇಲ್ಲಿ ಟಿ ವಿಗೆ ಕನೆಕ್ಟ್ ಮಾಡಿ ನೋಡುವ ಅಂತ ಬಂದಿದ್ದೇನೆ. ಅವಳು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ತಾಳಂತೆ. ನಾನು ಬಂದದೊಳ್ಳೆ ಆಯಿತು ಅವಾಗ. ನಾನು ಅವನು ಅಕ್ಕನ ಮಗ ಒತ್ತಾಯ ಮಾಡ್ತಾನೆ ಅಂತ ಬಂದಿರೋದು. ನಾನು ಫಿಲ್ಮ್ ನೋಡಿದ್ದೇನೆ, ಟಿ ವಿ ಮೊಬೈಲಲ್ಲಿ ನೋಡಿದ್ದೇನೆ. ಅದಕ್ಕೆ ಹೇಳಿದೆ ಟಿ ವಿಯಲ್ಲಿ ಹಾಕಿದ್ರೆ ಒಳ್ಳೆಯದು ಕಾಣಿಸ್ತದೆ, ಟಿ ವಿಯಲ್ಲಿ ಹಾಕಿ ನೋಡುವ ಅಂತ. ಹಾಗೆ ನನ್ನ ಕೂದಲು ಸಹ ಕಟ್ಟದೆ ಹಾಗೆ ಬಂದದ್ದು. ಒಂದು ಡ್ರೆಸ್ ಹಾಕಿ ನನ್ನ ಚತ್ತಿಯ ನೀರು ತಮಿತದಿಟ್ಟು ನಾ ಬತ್ತೇಲುಂಡು ಹಾಲು ಅಷ್ಟು ಖುಷಿ ಆಡ ನಿನ್ನಾಳೆ ಬಣ್ಣ ಏನು ಡ್ರೆಸ್ ಕೊಡ್ತೀನಿ. ನಾನು ಖುಷಿ ಹೊರಡೋದು, ನೀವು ದೊಡ್ಡಮ್ಮನ ಮನೆಗೆ ಹೋಗುವಾಗ ಯಾವಾಗ ಇದೇ ಡ್ರೆಸ್ಸಲ್ಲಿ ಬರೋದು. ನನಗೆ ನೆನಪಿರೋದಿಲ್ಲ ಯಾವ್ದು ಹಾಕಿದ್ದೇನೆ ಅಂತ. ಸಿಕ್ಕಿದ ಡ್ರೆಸ್ ಹಾಕಿಕೊಂಡು ಬರೋದು. ನಾವು ಅದೇ ನೆನಪಲ್ಲಿ ಇರ್ತೇವೆ, ಅಲ್ಲಿಗೆ ಹೋಗುವಾಗ ಆ ಡ್ರೆಸ್ ಹಾಕಿರ್ತೇವೆ. ಈಗ ಮಲ್ಲೇಜ್ ಗೋಲ್ಡ್ ಯಾವುದು ಈ ಸ್ಟಾಕ್ ಅಂತಿப்பாನ ಇಲ್ಲೋಕ್ಕೆಂತಪ್ಪ ಅಂತ ನಾನು ಮುಗಿತಿದ್ದೆ. ಯಾವ್ಯಾವ ಯಾವ ಕಾಫಿ ಕುಡಿಯೋದು ನೋಡಿ ಅಂತೆ ಬಕ್ಕ ಸರಿ. ನಾವು ಲೈಟ್ ಎಲ್ಲ ಬಂದ್ ಮಾಡಿ ಕೂತ್ಕೊಂಡಿದ್ದೇವೆ ಫಿಲ್ಮ್ ನೋಡಿ. ಥಿಯೇಟ್ರಲ್ಲಿ ನೋಡುವ ಒಂದು ಫೀಲ್ ಬರಬೇಕಲ್ವಾ, ಹಾಗೆ ಹಾಗೆ ಲೈಟ್ ಎಲ್ಲ ಬಂದ್ ಮಾಡಿ ಕೂತ್ಕೊಂಡಿದ್ದೆ. ಫಿಲ್ಮ್ ಸ್ಟಾರ್ಟ್ ಆಗಲಿಲ್ಲ, ಕೂತ್ಕೊಂಡಿದ್ದೇವೆ. ಫಿಲ್ಮ್ ಸ್ಟಾರ್ಟ್ ಆಗಲಿಕ್ಕೆ ಕ್ಷಣಗಣನೆ. ನಾನು ನೋಡಿದ್ದೇನೆ ಸೂಫ್ರಮ್ಸು, ತುಂಬ ಒಳ್ಳೆಯದುಂಟು. ನನಗೆ ಫಸ್ಟಿಗೆ ಇಷ್ಟ ಆಯಿತು, ನಡುವಿಗೆ ಸ್ವಲ್ಪ ಒಂಥರ ಸ್ವಲ್ಪ ಬೋರ್ ಆಗ್ತಾಯಿತ್ತು ನಡುವೆ, ಮತ್ತು ಲಾಸ್ಟ್ ಒಳ್ಳೆದಿಲ್ಲ. Would you like to know where your loved one is? Simple. Add their phone number, request location, and observe. ಅಣ್ಣ ಅದೇ ಪುಳ್ಳೆ ಅಣ್ಣ ಅರ್ಧ ಫಿಲ್ಮ್ ನೋಡುವಾಗ, ಅರ್ಧ ಅಲ್ಲ ಕಾಲ್ ಭಾಗದಷ್ಟು ನೋಡುವಾಗ ನಿದ್ದೆ ಬರ್ತಾ ಉಂಟು ನನಗೆ. ನಾನು ಆಲ್ರೆಡಿ ಆ ಪಿಕ್ಚರ್ ನೋಡಿದ್ದೇನಲ್ಲ, ಹಾಗಾಗಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ನನಗೆ ನೋಡಲಿಕ್ಕೆ. ನಾನು ಸ್ವಲ್ಪ ನೋಡಿ ಕಿಚನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನೋಡಿ. ಅವಳು ಇದು ಮೊಟ್ಟೆ ಅದನ್ನೇ ಮೊಟ್ಟೆ ಉಕ್ಕರಿಯ ಮೊಟ್ಟೆ ಸುಕ್ಕ ಅಂದೆ. ನಾನು ಕೋಳಿ ಸುಕ್ಕ ಕೇಳಿದ್ದೇನೆ, ಮೊಟ್ಟೆ ಸುಕ್ಕ ಫಸ್ಟೇ ಐನೇ ತೆತ್ತಿ ಪುಡದು ಕೊಡ್ನೈ ಪುಡದು ಕೊಡ್ನಾ ಮೊಟ್ಟೆ ಸುಕ್ಕ ಯಾವುದಾದ್ರೂ ಒಮ್ಮೆ ತೋರಿಸ್ತೇನೆ ಅವಳು ಮಾಡುವಾಗ. ಈಗ ಕಡೆತಾಂಡ ಮಸಾಲೆ ಪೂರ ಕಡೆತಾಂಡ ಕೋಳಿ ಸುಕ್ಕದವೇ ಅರೆಪ ಕೋಳಿ ಸುಕ್ಕ ಅತ್ತ ಕೋಳಿ ಸುಕ್ಕಕ್ಕೆ ಹಾಕುವ ಅದೇ ಮಸಾಲ ಅಂತ ಸ್ವಲ್ಪ ಕಮ್ಮಿ ಆಗುದಂತೆ. ಒಕ್ಕತ್ತಿನ ಕೂಡ ತೋಡ್ನ ಅರೆಪು ಕೊಡ್ನ ಅಂಡ ನೀನ ಮಾಡ್ಬೇರ ಅಂಡ
ಮೊಟ್ಟೆ ಸುಕ್ಕ ಆಗ್ತಾ ಉಂಟು. ನೀರುಳ್ಳಿ ಫ್ರೈ ಮಾಡಿ ಮಸಾಲ ಹಾಕೋದು ಅದಕ್ಕೆ. ಮಸಾಲ ಗ್ರೈಂಡ್ ಮಾಡಿದ ಮಸಾಲ ದಾದ ಮೆಂತೆ ಪೂರ ಬರ್ತಾನೆ ಮಸಾಲಾಗೆ. ಮೆಂತೆ, ಜೀರಿಗೆ, ಮೆಣಸು, ಕೊತ್ತಂಬರಿ ಅದ ಓ ಮಾಡ್ತಿದ್ದೆ ಅದ ಅಷ್ಟನ್ನು ಗ್ರೈಂಡ್ ಮಾಡೋದು. ಬೆಳ್ಳುಳ್ಳಿ ಮಾಡ್ದಾನೆ ಕಡೆನಾಗ ಬೆಳ್ಳುಳ್ಳಿ ಮಾಡ್ತದೆ ಯಾಕೆ ನೀರು ಮಾಡ್ರಿಜ್ಜ ಜಾಸ್ತಿ ಮಾಡ್ರಿ ಲಿಕ್ಕಿದೆಲ್ಲ ಇಷ್ಟ ನಂದು ಮಾತಾಡಕ್ಕೆ ಇಷ್ಟನಾ? ಇಷ್ಟ ಮಾಮಗೆ ಯಾಕೆ ಗಂಜಿಯಾ? ನಾನು ಮೊಟ್ಟೆ ಬುರ್ಜಿ ಮಾಡಿದ್ದೇನೆ, ಮೊಟ್ಟೆ ಪದಾರ್ಥ ಮಾಡಿದ್ದೇನೆ, ಮೊಟ್ಟೆ ಸುಕ್ಕ ಇಲ್ಲಿವರೆಗೆ ಮಾಡಲಿಲ್ಲ. ತಂಗಿ ಕೂಡ ಮಾಡ್ತಾಳಂತೆ ಇದು ಮೊಟ್ಟೆ ಸುಕ್ಕ. ಇನ್ನು ಮೊಟ್ಟೆ ಮಿಕ್ಸ್ ಮಾಡೋದು, ಅಲ್ಲಿಗೆ ಮೊಟ್ಟೆ ಸುಕ್ಕ ಆಗ್ತದೆ. ಮೊಟ್ಟೆ ಸುಕ್ಕ ರೆಡಿ ಆಯಿತು ನೋಡಿ, ಹೀಗೆ ಆಗ್ತದಂತೆ ಮೊಟ್ಟೆ ಸುಕ್ಕ. ತಗೊಂಡು ಅರೆಪು ಮಾತ್ರ ಇಲ್ಲ ಕೈ ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೇನೆ. ಇವತ್ತು ನವರಾತ್ರಿ, ಹಾಗೆ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡೆ, ನೈಟ್ ಹೋಗುವ ಅಂತ. ಮತ್ತೆ ಆಯಿತು ಇವತ್ತು ಫಸ್ಟ್ ಡೇ ಅಲ್ಲ, ಮಧ್ಯಾಹ್ನ ಕೂಡ ಹೋಗುವ ಅಂತ ಹೊರಟಿದ್ದೇನೆ. ಹಾಗೆ ಅವರನ್ನು ಕಾಯ್ತಾ ಇದ್ದೇನೆ. ಇವತ್ತು ವೈಟ್ ಡ್ರೆಸ್ ಹಾಕಲಿಕ್ಕೆ ನನ್ನ ಹತ್ರ ವೈಟ್ ಸಾರಿ ಇಲ್ಲ, ಹಾಗಾಗಿ ನಾನು ಇದು ನನ್ನ ಕೇರಳ ಸಾರಿ ಉಂಟಲ್ಲ, ನಾನು ಈ ಸಾರಿ ಇಲ್ಲಿ ಉಡೋದೇ ಇಲ್ಲ. ವೀಡಿಯೋಸಿಗೆಲ್ಲ ಹಾಕ್ತೇನೆ ಅಂತಲ್ಲದೆ ಹೀಗೆ ದೇವಸ್ಥಾನಕ್ಕೆ ಹೋಗುವಾಗ ಉಡೋದಿಲ್ಲ. ಅವರ ಜೊತೆ ಹೋಗುವಾಗ ಯಾವಾಗಲೂ ಹೇಳ್ತಾರೆ ಅದು ಕೇರಳ ಸಾರಿ ಅಂತ. ಕೇರಳ ಸಾರಿಯಲ್ಲಿ ಇವಾಗ ಎಲ್ಲರೂ ಕೂಡ ಉಡ್ತಾರೆ, ಹಾಗೆ ನಾನು ಈ ಸಾರಿ ಉಟ್ಕೊಂಡಿದ್ದೇನೆ. ಖುಷಿ ಕೂಡ ರೆಡಿಯಾಗಿದ್ದಾಳೆ, ಸಮಿತ್ ಕೂಡ ರೆಡಿಯಾಗಿದ್ದಾನೆ. ಒಂದು ಕಡೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಈ ಮಳೆಗೆ ಒಂದು ಬಂದು ಸಾಕಾಗೋದಿಲ್ಲ, ಹಾಗೆ ಆಗಿದೆ. ಯಾವಾಗ ನೋಡಿದ್ರು ಮಳೆ. ಎಲ್ಲಿಗಾದರೂ ಹೋಗುವಾಗ ಮತ್ತೆ ಮಳೆ ರೆಡಿ. ನಾಯಿಗೆ ನುಪ್ಪು ಮಾಡ್ತಿದ್ದದ. ಸಕ್ಕರೆ ಅಂತಾರ ನೀರಂದನಾ ಬಿಸ್ಕೆಟ್ ಬರೋದಿಲ್ಲ ಬರ್ತದೆ. ಇದು ಲಿಪ್ಸ್ಟಿಕ್ ಶೇಡ್ ಒಳ್ಳೆಯದುಂಟು, ಮಾತ್ರ ಫಿಲ್ಟರ್ ಎಲ್ಲಿಯಾದರೂ ಹಾಕಿದರೆ ಓವರ್ ಆಗಿ ಕಾಣಿಸ್ಬೋದು. ಇವಾಗ ನಾನು ಫಿಲ್ಟರ್ ಯೂಸ್ ಮಾಡೋದಿಲ್ಲ, ಒಮ್ಮೊಮ್ಮೆ ಯೂಸ್ ಮಾಡಬೇಕಾಗ್ತದೆ. ಯಾವಾಗ ನೈಟ್ ಟೈಮ್ ಇಲ್ಲಿಗಾದರೂ ಹೋಗುವಾಗ ಫಿಲ್ಟರ್ ಯೂಸ್ ಮಾಡಬೇಕಾಗ್ತದೆ. ಇವಾಗ ಇದು ಮತ್ತೆ ಕೂಡ ಡಾರ್ಕ್ ಆಗಿ ಕಾಣಿಸ್ತದೆ ಲಿಪ್ಸ್ಟಿಕ್. ಕೋಡೆ ಮುರಣಿ ಕಮೆಂಟ್ ಬರ್ತಿದ್ನು, ಖುಷಿ ಪಾಪಗೆ ಯಾಕೆ ಖುಷಿಗೆ ಬೈಯೋದು ದಾದ ಬಣ್ಪ ಪಾಪತ ಮುಸುಟ ನಿನ್ನ ಈ ಪಾಪ ದಾಯ ನೆರ್ಪೆ ಪಣ್ ಖುಷಿ ಪಣ್ ಮಾತಾಡ್ಲ ಗೊತ್ತಾವಡು ಏನ್ ದಾಯ ನೆರ್ಪೆ ಸತ್ಯ ಮಾಡು ಸುಳ್ಳು ಪಂಡ್ರಲ್ಲಿ ಏರ್ ಕಿರ್ಕಿರಿ ಅವ್ನು ಮುಖ ಮುಖ ಈ ಕಾಣ ನೆರ್ಪೆ ನಿಕ್ ಅಣ್ಣ ತಮ್ಮ ಮತ್ತೆ ಅಕ್ಕ ಜಗಳ ಮಾಡುವಾಗ ಬೈತೇನೆ, ಫುಡ್ ತಿನ್ನದಿದ್ರೆ ಬೈತೇನೆ, ಓದೋದಿದ್ರೆ ಬೈತೇನೆ. ಮತ್ತು ಕೂದಲು, ನಾನು ಕಟ್ಟಿದ ಕೂದಲು ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಕಿರಿಕಿರಿ ಮಾಡಿದರೆ ನನಗೆ ಅಷ್ಟೇ ಗೊತ್ತಿರೋದು ಕೂದಲು ಕಟ್ಟಲಿಕ್ಕೆ. ನಾನು ನನ್ನ ಕೂದಲಲ್ಲೇ ಫ್ಯಾಷನ್ ಮಾಡೋದಿಲ್ಲ. ನಾನು ಅದಕ್ಕೆ ಅವಳ ಹತ್ರ ಹೇಳಿದ್ದೇನೆ, ದೊಡ್ಡದಾಗಿ ಕಲಿ ಕೂದಲು ಕಟ್ಟಲಿಕ್ಕೆ ಅಲ್ವಾ ಖುಷಿ. ಸುಮ್ಮನೆ ಬೈತೇನೆ ನಿನಗೆ ನಾನು ಈ ಸಲ ಎಷ್ಟು ಡ್ರೆಸ್ ತೆಗೆದು ಕೊಟ್ಟಿದ್ದೇನೆ ಖುಷಿ ನನ್ನ ಯೂಟ್ಯೂಬ್ ಪೇಮೆಂಟಿಂದ ಹೇಳು 8 ಡ್ರೆಸ್ ತೆಗೆದು ಕೊಟ್ಟಿದ್ದೇನೆ ಅವಳಿಗೆ. ನನಗೆ ಇಷ್ಟ ಇಲ್ಲದೆ ಅವಳಿಗೆ ತೆಗೆದು ಕೊಟ್ಟದು, ಹೌದಾ ಖುಷಿ? ನನ್ನ ಪಾಪ ಅನ್ನದವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರು ಪಾಪ ಹೇಳಿದ್ದು ಗೊತ್ತುಂಟ ನಿನಗೆ? ಅಮ್ಮಿ ಪಮ್ಮಿ ಅಂತ ಒಂದು ಕಮೆಂಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮಿ ಮಮ್ಮಿ.
ದೇವರಿಗೆ ಕೈ ಮುಗ್ದಾಯ್ತು ಊಟ ಮಾಡಲಿಕ್ಕೆ ಹೋಗಿ. ನಾನು ಊಟ ಬಡಿಸಲಿಕ್ಕೆ ಅಂತ ನಿಂತಿದ್ದೇನೆ. ನಂದು ಊಟ ಆಯಿತು ಫಸ್ಟಿಗೆಯ. ಹಾಗೆ ನಾನು ಸುಮ್ಮನೆ ಕೂತ್ಕೊಳ್ಳುವಾಗ ಬಡಿಸುವ ಕೆಲಸ ಆಗಲಿ ಅಂತ ನಿಂತಿದ್ದೇನೆ ನಾನು. ಇದು ಯಾವ ನಮೂನೆ ಬಳಸುವಂತ ಸ್ವೀಟ್ ಹಚ್ಕೊ ಮಾತಾಡಿ ಇಷ್ಟ ಅದು ಇಂಕ್ಲ ಮಸ್ತ್ ಇಷ್ಟ. ನಾವು ಹೊರಟದು ನಿಮ್ಮ ಡ್ಯೂಟಿ ಎಲ್ಲ ಮುಗಿತ್ತಲ್ಲ ಖುಷಿ. ಇವರು ಕೆಲಸಕ್ಕೆ ಸೇರಿದ್ರು. ಇನ್ನು ಸಂಜೆ ಬರಬೇಕು. ಸಂಜೆ ಬರಲಿಕ್ಕೆ ಸ್ವಲ್ಪ ಉದಾಸೀನ ಮಾಡ್ತೀವಿ. ಇವಾಗಲೇ ಗಂಟೆ 2:30 ಆಯ್ತು. ಇವಾಗ ಸಂಜೆ ಬರಬೇಕು. ದೇವಸ್ಥಾನದಿಂದ ಇವಾಗಷ್ಟೇ ಮನೆಗೆ ಮುಟ್ಟಿದೆ. ನಾನು ಸ್ವಲ್ಪ ಬಡಿಸ್ಲಿಕ್ಕೆ ನಿಂತೆ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ನನ್ನ ಬ್ಯಾಟ್ರಿ ಎಲ್ಲ ಫುಲ್ ಡೌನ್ ಆಗಿದೆ. ಇನ್ನು ಸಂಜೆ ಹೋಗಬೇಕು. ಸಂಜೆ ರಂಗಪೂಜೆ ಉಂಟಲ್ಲ, ಅದು ನೋಡಬೇಕು. ಹಾಗೆ ಹೋಗಬೇಕು. ಡೈಲಿ ನಾನು ಮಧ್ಯಾಹ್ನ ಹೋಗೋದಿಲ್ಲ, ಇನ್ನು ನನಗೆ ಆಗೋದಿಲ್ಲ. ಎರಡು ಹೊತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ಹೊತ್ತು ಹೋಗ್ಬೋದು. ಇವತ್ತು ಫಸ್ಟ್ ಡೇ ಅಲ್ವಾ, ಮತ್ತೆ ಗೊತ್ತಿಲ್ಲ. ನಾನು ಒಮ್ಮೊಮ್ಮೆ ಹೋಗುವಂತ ಆಗುವಾಗ ಸೀದಾ ಹೋಗ್ತೇನೆ ಹೊರಡಿ. ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ನವರಾತ್ರಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.